ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ದ್ವಿತೀಯ PUCಲಿ ಓದುತ್ತಿರುವಂಥ ವಿದ್ಯಾರ್ಥಿನಿಯರಿಗೂ ಸಹ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಮುಂಬೈ ಜಾತಕ ಅನ್ನೋ ಪದ್ಯವನ್ನು ನಿಮಗೆ ವಾಚಿಸ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಇಲ್ಲೂ ಸಹ ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಕೇಳಿ. ಇದರ ಅರ್ಥ ನಿಮಗೆ ಗೊತ್ತಾಗ್ತದೆ, ಏನು ಮಹಾನಗರಗಳಲ್ಲಿ ಕಷ್ಟ ಇದೆ ಅನ್ನೋದನ್ನು ಡಾಕ್ಟರ್ GS ಶಿವರುದ್ರಪ್ಪನವರು ಮುಂಬೈ ಜಾತಕದಲ್ಲಿ ಹೇಗೆ ಪದ್ಯ ಬರೆದಿದ್ದಾರೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಕವಿ ಕಾವ್ಯ ಪರಿಚಯ, ಇದನ್ನು ಶಾರ್ಟಾಗಿ ಹೇಳ್ತೀನಿ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಕಾಲ 1926ರಿಂದ 2013. ಅವರ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಎಂಬುದು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸ್ತಾರೆ. ಮೈಸೂರಿನ ಮಹಾರಾಜ ಕಾಲೇಜು, ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. ನಂತರ ಇವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರ ಡೈರೆಕ್ಟರ್ ಆಗ್ತಾರೆ ಹಾಗೂ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಸೌಂದರ್ಯ ಸಮೀಕ್ಷೆ ಎಂಬ ರಿಸರ್ಚ್ ಎಸ್ಸೆ ಅಂದ್ರೆ ಸಂಶೋಧನಾ ಪ್ರಬಂಧಕ್ಕೆ PhD ಪದವಿಯನ್ನು ಸಹ ಪಡೆಯುತ್ತಾರೆ. ಇಂತಹ ಮಹನೀಯರ ಕೃತಿಗಳೆಂದರೆ ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ತೆರೆದ ದಾರಿ, ಪ್ರೀತಿ ಇಲ್ಲದ ಮೇಲೆ, ವ್ಯಕ್ತ, ಮಧ್ಯ ಮುಂತಾದ ಕವನ ಸಂಕಲನಗಳು, ಪರಿಶೀಲನ, ಗತಿಬಿಂಬ, ವಿಮರ್ಶೆಯ ಪೂರ್ವ ಪಶ್ಚಿಮ, ಕಾವ್ಯಾರ್ಥ ಚಿಂತನ, ಹಾಗೆಯೇ ಗಂಗೆಯ ಶಿಖರಗಳು, ಕರ್ಮಯೋಗಿ, ವಾಸ್ಕೋದಲ್ಲಿ 22 ದಿನಗಳು ಇತ್ಯಾದಿ ಕೃತಿಗಳನ್ನು ರಚಿಸಿ ಕನ್ನಡದ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರಿಗೆ ಕಾವ್ಯಾರ್ಥ ಚಿಂತನ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕೊಡುವಂತಹ ನಾಡೋಜ ಪ್ರಶಸ್ತಿಯೂ ಸಹ ಲಭಿಸಿದೆ. ಇವರಿಗೆ ಕರ್ನಾಟಕ ಸರ್ಕಾರವು 3ನೇ ರಾಷ್ಟ್ರಕವಿ ಎಂದು ಗೌರವಿಸಿದೆ. ಇಲ್ಲಿ ಪದ್ಯದ ಒಂದು ಉದ್ದೇಶ ಏನು, ಅದರ ಅರ್ಥ ಏನು ಅಂದ್ರೆ, ಶಿವರುದ್ರಪ್ಪನವರ ಮುಂಬೈ ಜಾತಕ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ವೃದ್ಧಿಸುತ್ತಿರುವ ಇಂದಿನ ದಿನದಲ್ಲಿ ಪ್ರಸ್ತುತವೆನಿಸಿದೆ ಅಂದ್ರೆ ಜಾಸ್ತಿ ಆಗ್ತಲೇ ಇದೆ. ಪ್ರಕೃತಿಯಿಂದ ದೂರ ಸರಿಯುತ್ತ ನಾಗರಿಕನಾದಂತಲ್ಲ ಮನುಷ್ಯ, ನಿಸ್ಸಾರವೂ ನಿರ್ವೀರ್ಯವೂ ಆಗಿಬಿಡುವ ನಾಗರಿಕ ಬದುಕಿನ ದುರಂತವನ್ನು ಈ ಕವಿತೆ ದೃಶ್ಯವನ್ನು ಕಣ್ಮುಂದೆ ನಿಲ್ತದೆ. ಇಂದು ಶಿಕ್ಷಿತರಾಗುವುದಕ್ಕಿಂತ ಭಾಷಾ ವಲಯದಿಂದ ದೂರ ಸರಿತಿದ್ದಾರೆ. ಅಂದ್ರೆ ಇಂಟರ್ನೆಟ್, ಸೈಬರಿಕರಾಗುವುದೆಂದರೆ ಜನಸಮೂಹದಿಂದ ದೂರ ಆಗುವುದು ಎಂಬಂತಾಗಿದೆ. ಪ್ರಸ್ತುತ ಕವಿತೆಯಲ್ಲಿ ನೆರೆಹೊರೆಯವರಾಗಲಿ ಅಂದ್ರೆ ನೈಬರ್ಸ್, ಕರುಳ ಬಳ್ಳಿಗಳೊಂದಿಗಾಗಿ ಅಂದ್ರೆ ನೆಂಟರಿಷ್ಟ್ರು, ಅಣ್ಣ ತಮ್ಮ, ಅಪ್ಪ ಅಮ್ಮ, ಅಕ್ಕ ತಂಗಿ, ಇವರೆಲ್ಲರೂ ಕರುಳ ಬಳ್ಳಿಗಳು, ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿದೆ. ಹಾಗಿದ್ರ ಮುಂಬೈ ಜಾತಕ ಈ ರಾಶಿ ಏನಪ್ಪ ಅಂದ್ರೆ, ಮುಂಬೈ, ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸಿಸುವಂತ ಜನರ ಸ್ಥಿತಿ ಮರುಕ ಹುಟ್ಟಿಸುವಂತದ್ದು ಅತಂತ್ರವಾಗಿದೆ. ಇಂಥ ನಗರಗಳಲ್ಲಿ ಹುಟ್ಟುವ ಮಕ್ಕಳು ಕಣ್ತೆರೆದು ನೋಡಿದಾಗ ಅವಸರದಿಂದ ಸರಿಯುವ ಆಹ್ವಾನಗಳು ಮಾತ್ರ ಬಾಲ್ಯಾವಸ್ಥೆಯನ್ನು ಎತ್ತವರೊಂದಿಗೆ ಒಡಹುಟ್ಟಿದವರೊಂದಿಗೆ ಸಮೃದ್ಧಗೊಳಿಸಿಕೊಳ್ಳುವ ಅವಕಾಶದಿಂದ ಈ ಮಕ್ಕಳು ವಂಚಿತರು. ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲಿ ಸಿಲುಕಿ ನಲುಗುವ ಒಂದು ದಾರುಣತೆಯನ್ನು ಪ್ರಸ್ತುತ ಕವಿತೆ ಹಿಡಿದಿಟ್ಟಿದೆ. ಹಾಗೆಯೇ ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವದ ಅಸಾಧ್ಯವೆಂಬ ಧ್ವನಿ ಇಲ್ಲಿದೆ. ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳೆಲ್ಲವೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ. ನಗರ ಜೀವನದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಬದುಕಿನ ಸ್ವರೂಪ ಮುಂಬೈ ಜಾತಕ ಸಮರ್ಪಕವಾಗಿ ಹಿಡಿದಟ್ಟಿದೆ. ಯಾರ ಹೆಸರನ್ನು ಸೂಚಿಸದೆ ಯಾರಾದರೂ ಆಗಬಹುದಾದ ಪರಕೀಯತೆ ಕವಿತೆಗೊಂದು ಸುಂದರ ಚೌಕಟ್ಟನ್ನು ಒದಗಿಸಿದೆ. ಈ ಮುಂಬೈ ಜಾತಕ ಕವನದ ಸಾರಾಂಶ ಮತ್ತು ವಿಮರ್ಶೆಯನ್ನು ನಾವು ನೋಡಿದಾಗ ನಾನು ವಾಚಿಸ್ತೀನಿ, ಅದರ ಸಾರಾಂಶ ಹೇಳ್ತೀನಿ, ಅದರ ವಿಮರ್ಶೆಯನ್ನು ಹೇಳ್ತೀನಿ. ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದಿದ್ದು ಕಾಣದೆಮ್ಮೆಯ ಕೆಚ್ಚಲು
ಕರೆದು ಕಳಿಸಿದ ಬಾಟ್ಲಿಯ ಹಾಲು ಗ್ರೈಪ್ ಸಿರಾಪ್ ಹಾರ್ಲಿಕ್ಸ್. ಕಂಡದ್ದೇನು? ಬೆಳಗಿನಿಂದ ಸಂಜೆಯ ತನಕ ಲಕ್ಷ್ಯ ಚಕ್ರದ ಓಳು ಅವಸರದ ಹೆಜ್ಜೆಯ ಮೇಲೆ ಸರಿವ 1000 ಕೊರಳು. ಕಲಿತದ್ದೇನು? ಕ್ಯೂ ನಿಲ್ಲು, ಫುಟ್ಪಾತಿನಲ್ಲಿ ಸಂಚರಿಸು, ರಸ್ತೆ ದಾಟುವಾಗ ಎಚ್ಚರಿಕೆ, ಓಡು, ಎಲ್ಲಿಯೂ ನಿಲ್ಲದಿರು, ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು, ಎಲ್ಲಾದರೂ ಸರಿಯೇ, ಬಿಹೇರುವರು ಏರು. ಪ್ರಸ್ತುತ ಇದರ ಅರ್ಥ ನಾವು ತಿಳ್ಕೊಂಡಾಗ ಕವಿತೆಯಲ್ಲಿ ಸಾಮಾನ್ಯ ರಚನೆಯಂತೆ ಇರದೆ ಅರ್ಜಿ ನಮೂನೆಯ ಸ್ಥಿತಿಯಲ್ಲಿದೆ, ಅಪ್ಲಿಕೇಶನ್ ಟೈಪ್ ಅಲ್ಲಿ ಇದೆ. ನೋಡಿ, ಹುಟ್ಟಿದ್ದು ಎಂದಾಗ ಎಲ್ಲರೂ ಸಾಮಾನ್ಯವಾಗಿ ನಮ್ಮ ಹುಟ್ಟೂರ ಹೆಸರನ್ನು ಬರಿತೀವಿ. ಆದ್ರೆ ಮುಂಬೈನಲ್ಲಿ ವಾಸಿಸುವ ಈ ವ್ಯಕ್ತಿ ಆಸ್ಪತ್ರೆಯಲ್ಲಿ ಎಂದು ಬರೆದಿದ್ದಾನೆ. ಆದರೆ ಮುಂಬೈನಲ್ಲಿ ವಾಸಿಸುವ ವ್ಯಕ್ತಿ ಆಸ್ಪತ್ರೆಯಲ್ಲಿ ಎಂದು ಬರೆದಿದ್ದಾನೆ. ಅಂದ್ರೆ ಹೇಳಿಕೊಳ್ಳಲು ಯಾವ ಊರು ಗತಿ ಇಲ್ಲ ಎಂಬುದು ಬೆಳೆದಿದ್ದು ಎಂಬ ಎರಡನೇ ಪ್ರಶ್ನೆ ನಮಗೆ ಎದುರಾಗ್ತದೆ. ಅದಕ್ಕೆ ಸಿಗುವ ಉತ್ತರ ಗಮನಿಸಿದಾಗ ಮನೆ ಮಠ ಕೇರಿಗಳಿಲ್ಲದೆ ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಓಡಾಡುತ್ತಲೇ ಬೆಳೆದದ್ದು ಎಂದು ಇಲ್ಲಿನ ವ್ಯಕ್ತಿ ಉತ್ತರಿಸುವಾಗ ಅವನಿಗೊಂದು ಐಡೆಂಟಿಟಿ ಅಂದ್ರೆ ರೆಕಗ್ನೈಸು ಇಲ್ಲದೆ ಸಂದರ್ಭ ಎದುರಾಗುತ್ತೆ. ಆತ ಕುಡಿದಿರುವುದು ಕಾಣರೆಮ್ಮೆಯ ಕೆಚ್ಚಲು ಕರೆದು ಕಳಿಸಿದ ಬಾಟ್ಲಿಯ ಹಾಲು. ಎಮ್ಮೆಯನ್ನು ನೋಡಿಲ್ಲ, ಹಾಲನ್ನು ಕರೆಯುವ ಹಸುವನ್ನು ನೋಡಿಲ್ಲ. ಹೀಗೆ ಜೊತೆಗೆ ಹೊಟ್ಟೆ ನೋವಾದಾಗ ಗ್ರೈಪ್ ಸಿರಾಪ್, ತಂಪು ಶಕ್ತಿಗಾಗಿ ಹಾರ್ಲಿಕ್ಸ್ಗಳು, ತಾಯಿ ಎದೆಯಾಳನ್ನು ಕುಡಿದು ಬೆಳೆದೆ ಎನ್ನಲೂ ಧೈರ್ಯವಿಲ್ಲ. ಮಗುವಿನ ಬಾಲ್ಯದ ಪೋಷಣೆಯ, ಪ್ರೀತಿಯ, ಲಾಲಿಯ, ಆಟ ಪಾಠಗಳ ಚಿತ್ರಣ ಇಲ್ಲಿಲ್ಲ. ಮಗು ಕಂಡಿರುವುದು ಏನನ್ನು? ಚಂದಮಾಮ, ಅಕ್ಕಿ, ಹೂವು, ಇರುವೆ, ಗೋಂಬೆ ಮುಂತಾದವುಗಳನ್ನೆಲ್ಲ. ಬದಲಿಗೆ ಮುಂಬೈ ನಗರದಲ್ಲಿ ಯಾವಾಗಲೂ ಕಾಣಸಿಗುವುದು ಬೆಳಗಿನಿಂದ ಸಂಜೆಯ ತನಕ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಮತ್ತು ಅವಸರವಾಗಿ ತಮ್ಮ ಕೆಲಸಗಳಿಗೆ ಓಡುತ್ತಿರುವ ಜನರನ್ನು ಮಗು ಇದನ್ನೇ ನೋಡುತ್ತಾ ಬೆಳೆಯಬೇಕು. ಹಾಗಾದ್ರೆ ಮಗು ಕಲಿತದ್ದೇನು ಎಂಬುದು ಒಂದು ಮುಂದಿನ ಪ್ರಶ್ನೆ. ಬಾಲ್ಯ ಲೀಲೆಗಳನ್ನು, ಗೆಳೆಯರೊಂದಿಗೆ ಒಡನಾಟ, ಆಟ ಪಾಠ ಯಾವುದೂ ಇಲ್ಲ. ದಿನನಿತ್ಯ ಒಂದಲ್ಲ ಒಂದು ಕ್ಯೂ ನಿಲ್ಲು, ಪಾದಚಾರಿಗಳು ಸಂಚರಿಸುವಲ್ಲಿ ಓಡಾಡು, ಅವರಿಬ್ಬರನ್ನು ತಳ್ಳಿಯಾದ್ರೂ ಸರಿಯೇ, ನಿನ್ನ ಅಸ್ತಿತ್ವವನ್ನು ಕಂಡುಕೋ, ಇವೆ ಮುಂತಾದವು ಬೆಳೆಯುವಾಗಲೇ ಸ್ವಾರ್ಥಿಯಾಗಲಿ ನೆಲೆ ನಿಲ್ಲು ಎಂಬುದನ್ನು ಮುಂಬೈ ನಗರವು ಕಲಿಸಿಬಿಡುತ್ತೆ ಅಂತ ಕವಿ ಅತ್ಯಂತ ವಿಷಾದದಿಂದ ಚಿತ್ರಿಸಿದ್ದಾರೆ. ಮುಂದೆ ಬಂದಾಗ ತಾಯಿ, ಇದು ಒಂದು ಅರ್ಜಿ ಅಪ್ಲಿಕೇಶನ್ ಟೈಪ್ ಅಲ್ಲಿ ಇದೆ. ತಾಯಿ, 1000 ಗಾಲಿ ಉರುಳಿ ಹೊರಳುವ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಇರುವ 1 ಇಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ತಂದೆ ಹೇಳ್ತಾನೆ, ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಯಾಣಿ. ಇದರ ಅರ್ಥ, ನಗರದ ಕೃತಕ ವಾತಾವರಣದಲ್ಲಿ ಬೆಳೆಯುವ ಮಗುವಿಗೆ ತಾಯಿ ಎಂದರೆ ನೆನಪಿಗೆ ಬರುವುದು ಅವಳು. ತುತ್ತು ತಿನಿಸಿ ಜೋಗುಳ ಹಾಡಿ ಚಂದಮಾಮನು ತೋರಿದ ಅಕ್ಕರೆಯ ವಾತ್ಸಲ್ಯದ ಚಿತ್ರಣಗಳನ್ನೆಲ್ಲ ಬದಲಿಗೆ ಎತ್ತ ತಪ್ಪಿಗೆ ಯಾಂತ್ರಿಕವಾಗಿ ಅಂದ್ರೆ ಮೆಕ್ಯಾನಿಕ್ ಆಗಿ ತನ್ನ ಕರ್ತವ್ಯಗಳನ್ನು ತೋರಿಸಿದವಳು. ಅವಳು ತನಗೆ ಏನು ಮಾಡಿದವಳು? ಅವರ ಮನೆ ಇರುವುದು ತೀರಾ ಪುಟ್ಟದಾಗಿ ಇರುವ 1 ಇಂಚು ಕೋಣೆಯಿಂದಲೇ ಹೊರ ಜಗತ್ತನ್ನು ಪರಿಚಯಿಸಿದ್ದಾಳೆ. ಸಾವಿರಾರು ವಾಹನಗಳು ರಭಸವಾಗಿ ನುಗ್ಗುವ ರಸ್ತೆಯ ಬದಿಯಲ್ಲಿ ಮಗುವನ್ನ ಕೈ ಹಿಡಿದುಕೊಂಡು ನಡೆಯುವುದನ್ನು ಕಲಿಸಿದ್ದಾಳೆ. 7 ವೇಳೆಗಳ ಬಗ್ಗೆ ಎಚ್ಚರಿಕೆ ನೀಡಿದ್ದಾಳೆ. ಅಸಹಾಯಕಳಾದ ಆ ತಾಯಿಯಿಂದ ಇಷ್ಟನ್ನು ಮಾತ್ರವೇ ಮಾಡಲು ಸಾಧ್ಯ ಅಂತ ಕವಿ ಇಲ್ಲಿ ಹೇಳ್ತಿದ್ರೆ. ಇನ್ನು ತಂದೆ ಅಂದ್ರೆ ಮಗುವಿಗೆ ಯಾವ ಸಂಗತಿ ನೆನಪಿ ಬರಲ್ಲ. ಮಗು ಆತನನ್ನು ನೋಡುವುದು ಅಪರೂಪ. ಮಗು ಬೆಳಿಗ್ಗೆ ಏಳುವ ಮೊದಲೇ ಅದೇ ಕೆಲ್ಸಕ್ಕೆ ಹೋಗಿರ್ತಾನೆ. ರಾತ್ರಿ ಮನೆಗೆ ಹಿಂದಿರುಗುವಷ್ಟರಲ್ಲಿ ಮಗು ಮಲಗಿರುತ್ತೆ. ಹೀಗಾಗಿ ಅಪ್ಪ ದಿನನಿತ್ಯ ಕಾಣಿಸ್ಕೊಳ್ಳುವುದೇ ಇಲ್ಲ. ಮಗು ಅಪ್ಪನನ್ನು ನೋಡುವುದೇ ಇಲ್ಲ. ರಜಾ ದಿನಗಳಲ್ಲಿ ಕುಳಿತು ಕೆಮ್ಮುವ ಪ್ರಾಣಿಯಾಗಿ ಮಾತ್ರ. ಉಳಿದಂತೆ ಅಪ್ಪನ ಪ್ರೀತಿ ವಾತ್ಸಲ್ಯಗಳ ಅನುಭವಿ ನೆನಪುಗಳಿಲ್ಲದ ಎತ್ತ ತಂದೆ ತಾಯಿಗಳೊಂದಿಗೆ ಮಗುವಿನ ಕೃತಕ ಸಂಬಂಧವನ್ನು ಕವಿತೆ ಈ ಭಾಗವು ಸೊಗಸಾಗಿ ಚಿತ್ರಿಸಿದೆ. ಮುಂದುವರೆದಾಗ ವಿದ್ಯೆ, ಶಾಲಾ ಕಾಲೇಜುಗಳಲ್ಲಿ ಕಲಿಸಿದ್ದು ದಾರಿ ಬದಿ 106 ಜಾಹೀರಾತುಗಳು, ತಲೆಗೆ ದುರುಕಿದ್ದು ರೇಡಿಯೋ, ಸಿಲೋನ್ ವ್ಯಾಪಾರ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತಿದ್ದು ಬಲು ಕಡಿಮೆ, ಬಸ್ ಸ್ಟಾಪ್ನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತು ಅಂತ ಹೇಳ್ತಾ ಇದ್ದಾರೆ.
ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದ ಮಗುವು ಕಲಿತದ್ದು ಏನನ್ನ ಎಂಬ ಪ್ರಶ್ನೆ ಕವಿ ಈ ಭಾಗದಲ್ಲಿ ಉತ್ತರಿಸಿ ಯತ್ನ ಮಾಡಿದರೆ ಪ್ರಯತ್ನ ಪಟ್ಟಿದ್ದಾರೆ. ತಂದೆ, ತಾಯಿ, ಗುರು ಹಿರಿಯರಿಂದ ನೈತಿಕ ಮೌಲ್ಯಗಳು ಅಂದ್ರೆ ಮಾರಲ್ ವ್ಯಾಲ್ಯೂಸ್, ಉತ್ತಮ ಸಂಸ್ಕಾರವನ್ನು ಕಲಿಯುವ ಅವಕಾಶವೇ ಇಲ್ಲ. ಪ್ರಕೃತಿಯೊಂದಿಗೆ ಒಡನಾಟವಂತೂ ದೂರದ ಮಾತು. ಶಾಲಾ ಕಾಲೇಜುಗಳಲ್ಲಿ ತಲೆಗೆ ತುರುಕಿದ ಯಾಂತ್ರಿಕ ಪಾಠಗಳು, ದಾರಿ ಬದಿಯಲ್ಲಿರುವ ಪೋಸ್ಟರ್ಗಳನ್ನು ಕಾಣಬರುವುದನ್ನು, ರೇಡಿಯೋದಲ್ಲೂ ಬರುವ ಜಾಹೀರಾತು ಅಂದ್ರೆ ಅಡ್ವರ್ಟೈಸ್ ಕಲಿತು ಮಗು ಬೆಳಿಬೇಕು. ಮಗು ತಾನಾಗಿ ಕಲಿತಿರುವುದು ಶೂನ್ಯ. ತಾನಾಗಿ ಕಲಿತಿರುವುದು ಒಂದೇ ಒಂದು, ಅದೇನೆಂದರೆ ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿರುವ ಹುಡುಗಿಯರನ್ನು ನೋಡುವುದು. ಇದನ್ನು ಮಾತ್ರ ಯಾರು ಕಲಿಸದೆ ಮಗು ಕಲಿತುಕೊಂಡು ಬಿಡುತ್ತೆ ಅಂತ ಕವಿ ವಿನೋದ್ ಅಂದ್ರೆ ಹಾಸ್ಯದಿಂದ ಈ ಚಿತ್ರೀಕರಣ ಮಾಡಿದ್ದಾರೆ. ಜೀವನ ಬಂದಾಗ ಲೈಫ್ಗೆ ಈ ಲಕ್ಷ ದಾರಿಗಳ ಚದುರಂಗದಾಟದಲ್ಲಿ 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರಿಯುವುದು, ಹೇಳುವುದು ಬಟ್ಟೆಯಲ್ಲಿ, ಮೈ ತುರುಕಿ ಓಡುವುದು ರೈಲನ್ನು ಬಸ್ಸನ್ನು ಹಿಡಿಯುವುದು, ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆಯ ಮೇಲೆ 10 ಮಣ ಆಯಾಸವನ್ನು ಹೊತ್ತು 11 ಗಂಟೆ ಹೊಡೆದಾಗ ಮನೆಯಲ್ಲಿ ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು, ತಣ್ಣಗೆ ಕೊರೆವ ಕೂಳುಂಡು, ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ 1000 ಗಾಳಿ ಉಜ್ಜುವ ಕನಸು, ಬಂಡಿಯ ಕೆಳಗೆ ಆಸುಗಂಬಿನ ಹಾಗೆ ತತ್ತರಿಸುತ್ತಾ ಮಲಗುವುದು ಅಂತ ಹೇಳ್ತೇವೆ ನೋಡಿ. ಇದರ್ಥ ನಾವು ಬಂದಾಗ ಕವಿ ಕೊನೆಯ ಭಾಗದಲ್ಲಿ ಕವಿ ಮುಂಬೈ ನಗರದ ಜೀವನವನ್ನ ವಿವರಗಳನ್ನ ಕಟ್ಕೊಡ್ತಾ ಇದ್ದಾರೆ. ಮುಂಬೈ ನಗರದ ಜೀವನ ಅಂದ್ರೆ ಒಂದಲ್ಲ 2 ಲಕ್ಷ ದಾರಿಗಳ ಚದುರಂಗದಾಟ. ಇಲ್ಲಿ ಯಾರದ ಕೈಗೊಂಬೆ ಜೀವಿಸ್ಬೇಕು. ಬೆಳಿಗ್ಗೆ ಎದ್ರೆ ಮೈಗೆ ಬಟ್ಟೆಯನ್ನು ನಿಧಾನವಾಗಿ ಹಾಕಿಕೊಳ್ಳಲು ಪುರ್ಸೊತ್ತಿರಲ್ಲ. ಅಂದ್ರೆ ಬೆಳಿಗ್ಗೆ ಮೈಯನ್ನು ತುರುಕಿ ಹೊಡಬೇಕು. ರೈಲ್ನಲ್ಲಿ ಬಸ್ಸಿನಲ್ಲಿ ಹೋಗಿ ಕೆಲಸ ಮಾಡುವ ಜಾಗಕ್ಕೆ ತಲುಪಬೇಕು. ಕೆಲಸ ಮುಗಿದ ಮೇಲೆ ಆಯಾಸದಿಂದ ಮತ್ತೆ ಮನೆ ಸೇರುವಲ್ಲಿ ರಾತ್ರಿ 11 ಗಂಟೆ. ಎರಡನೇ ಸ್ನೇಹದಿಂದ 4 ಮಾತಾಡಲು ಸಮಯವಿಲ್ಲ. ಮನೆಗೆ ಬಂದು ಆಯಾಸದಿಂದ ಮಲಗಬೇಕಾಗ್ತದೆ. ಮನೆಗೆ ಬಂದು ಕಾದು ತೂಕಡಿಸಿ ಮಲಗಿದ ಹೆಂಡತಿಯನ್ನು ಎಚ್ಚರಿಸಿ, ಏಕೆ ಅಂದ್ರೆ ಆಕೆ ಬಡಿಸಿದ ತಂಗಳನ್ನು ಉಂಡು ಬಾಡಿಗೆ ಮನೆಯ ಸೂರಿನಡಿ ಮತ್ತೆ ಮರುದಿನದ ಮಾಮೂಲಿ ದಿನಚರಿಯೊಂದಿಗೆ ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿ ಕಾಲ ಕಳೆಯಲಾಗಲಿ ಪುರುಷತ್ವವಿದೆ ತಾನೇ. ನಗರ ಜೀವನವೆಂದರೆ ಯಾಂತ್ರಿಕ ಬದುಕಿನ ಕ್ರಮ ಮಾತ್ರವೆಂದು ಕವಿ ಮುಂಬೈ ಜಾತಕದಲ್ಲಿ ವಿವರಿಸಿದ್ದಾರೆ. ಇಲ್ಲಿ ಮುಂಬೈ ನೆಪ ಮಾತ್ರ. ಎಲ್ಲಾ ಮಹಾನಗರಗಳಂದ್ರೆ ಬೆಂಗಳೂರು, ಮಂಗಳೂರು, ಕೋಲ್ಕತ್ತಾ, ದೆಹಲಿ ಹಾಗೆ ಮೆಕ್ಸಿಕೋ ಸಿಟಿ, ನ್ಯೂಯಾರ್ಕ್ ಇಂಥ ಎಲ್ಲಾ ನಗರಗಳ ಹಣೆಬರಹವು ಇದೇ ರೀತಿ ಇರುವುದನ್ನು ನಾವು ಗಮನಿಸಬಹುದು. ಈ ವಿಡಿಯೋಲಿ ಮುಗಿಸ್ತೀನಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ್ ಸ್ಮಾರ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು, ನಮಸ್ಕಾರಗಳು, ವಂದನೆಗಳು.